Bhagya, you are a true magician. ಕಷ್ಟ ಬಂದಾಗ ದೇವ್ರು ಬರಕ್ಕಾಗಲ್ಲ ಅಂತ ಹೇಳಿ ಮನುಷ್ಯ ರೂಪದಲ್ಲಿ ಬರ್ತಾನೆ. ಇವತ್ ನಮ್ಮ ಪಾಲಿಗೆ ನೀವೇ ದೇವ್ರು. ಶೋರ್ ಭಾರ್ಗವ್ ಎಲ್ಲಿ ಹೆಂಡತಿ ಮಗಳು ಇಲ್ಲ ಟ್ರಾವೆಲ್ ಮಾಡ್ತಿದ್ರಲ್ಲ, ಸೊ ಫುಡ್ ಅವಾಯ್ಡ್ ಮಾಡ್ತಿದ್ದಾರೆ. ಓಕೆ ಬೈ ದ ವೇ ದಿಸ್ ಇಸ್ ಭಾಗ್ಯ ಹೂ ಸೇವ್ಡ್ ಮೀ ಅಂಡ್ ತಾಂಡವ್ ಟುಡೇ. ಶಿ ಇಸ್ ರಿಲೇಟೆಡ್ ಟು ಮೈ ಫ್ಯಾಮಿಲಿ. ಭಾಗ್ಯ ಕೂತ್ಕೊಳ್ಳಿ ಊಟಕ್ಕೆ. ಇಲ್ಲ ದೇವ್ರೆ, ನನಗ್ ಬೇಡ. ಅದೇಗಾಗುತ್ತೆ, ನೀವು ಫಸ್ಟ್ ಕೂತ್ಕೊಳ್ಳಿ. ಓ, ನೀವು ಮಾಡ್ಕೊಂಡ್ ಬಂದಿರೋ ಸ್ಪೆಷಲ್ ಸ್ವೀಟ್ ಕೂಡ ಇದೆಯಲ್ಲ, ಕೊಡಿ, ಎಲ್ರಿಗೂ ಸರ್ವ್ ಮಾಡೋಣ. ಅಯ್ಯೋ ಬೇಡ ದೇವ್ರೆ, ಇವ್ರಿಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ? ಖಂಡಿತ ಇಷ್ಟ ಆಗುತ್ತೆ, ಅದ್ರಲ್ಲಿ ಡೌಟೇ ಬೇಡ. ಕೊಡಿ ಕೊಡಿ ಕೊಡಿ, ನೀವು ಕೂತ್ಕೊಂಡು ನಡೀರಿ. ಪಾಂಡು ತಗೋ ಇದನ್ನ, ಎಲ್ರಿಗೂ ಸರ್ವ್ ಮಾಡು. ಏ ಬ್ರದರ್ ಬನ್ನಿ ಕೂತ್ಕೊಳ್ಳಿ. ಹೋಪ್ ಯು ಆರ್ ಎಂಜಾಯಿಂಗ್. Gentlemen, this is a sweet made by Bhagya. Yesterday I ate it and it was delicious, so I requested her to prepare it again. Please try it. ವಾವ್, ತುಂಬಾ ಚೆನ್ನಾಗಿದೆ ಆದಿ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡ್ತೀರಿ ಇಂಥ ಸ್ವೀಟ್. ಏನಿದ್ರ ಹೆಸರು? ಇದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ, ಬಾಗಿ ಬಾತ್ ಅಂತ. ವಾಟ್? ಬಾಗಿ ಬಾತ? ಅದ್ರ ಮೀನಿಂಗ್ ಏನು? ಸ್ಪೆಷಲ್ ಹೆಸರು ಏನಿಲ್ಲ, ಆಕ್ಚುಲಿ ಇಟ್ಸ್ ಹರ್ ಸ್ಪೆಷಲ್ ರೆಸಿಪಿ. ದಟ್ ಈಸ್ ವೈ ಅವರ್ ಫಾದರ್ ಇನ್ ಲಾ ನೇಮ್ಡ್ ಇಟ್ ಬಾಗಿ ಬಾತ್. Oh, it's good. It's really good. ಫೈಲ್ ತಂದು ಕೊಟ್ಟಿದ್ದು ಸಾಲದೇ ಇರೋದಕ್ಕೆ ಈ ಸ್ವೀಟ್ಗೆ ಬೇರೆ ಹೊಗಳ್ಸ್ಕೊತಾ ಇದ್ದಾಳೆ ಎಮ್ಮೆ. ಭಾರ್ಗವ್, ಭಾರ್ಗವ್, ಚಂದ್ರಿಕಾ, ಭಾರ್ಗವ್, ಏನಾಯ್ತು? ಕರ್ನಲ್ಲಿ ಏನೋ ಸಿಕ್ಕಾಕೊಂಡಿದ್ದೆ. ಅದ್ಯಾ 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 ಚಂದ್ರಿಕಾ, ಏನಾಯ್ತು? ಏನೋ ನುಂಗ್ಕೊಂಡ್ಬಿಟ್ಟಿದ್ದಾಳೆ. ಗಂಟಲಲ್ಲಿ ಸಿಕ್ಕಾಕೊಂಡಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೋಡ್ಕೊಳಕ್ಕಾಗಲ್ವಾ ನಿನ್ಗೆ? ಇರಿ, ವೇಟ್, ಲೆಟ್ಸ್ ಕಾಲ್ ದಿ ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ ಬರೋ ತಡ ಆಗುತ್ತೆ. ನಾವೇನಾದ್ರೂ ಮಾಡ್ಬೇಕು. ಅದ್ಯಾ, ಸರ್, ಒಂದ್ ನಿಮಿಷ, ನಾನ್ ಪ್ರಯತ್ನ ಪಡ್ತೀನಿ. ಭಾಗ್ಯ, ಏನ್ ಮಾಡೋದು? ಮಗುನ ತಲೆ ಕೆಳಗೆ ಕಾಲ್ ಮೇಲ್ ಮಾಡಿ ಬೆನ್ನಿಗೆ ಚೆನ್ನಾಗಿ ಹೊಡೆದ್ರೆ ಮಗು ಏನ್ ನುಂಗಿದಾಳೋ ಅದ್ ಹೊರಗ್ ಬರ್ಬೋದು. ಒಂದ್ಸಲ ಪ್ರಯತ್ನ ಪಡ್ತೀನಿ. ಸರಿ, ದಯವಿಟ್ಟು ಏನೋ ಮಾಡಿ ಪ್ಲೀಸ್, ಬೇಗ. ಅದ್ಯಾ ಅದ್ಯಾ ಅದ್ಯಾ, ಕಣ್ಬಿಡಮ್ಮ, ಕಣ್ಬಿಡಮ್ಮ. ಅದ್ಯಾ,
ಭಾಗ್ಯ, ಯು ಆರ್ ಅ ಟ್ರೂ ಮ್ಯಾಜಿಷಿಯನ್. ಕಷ್ಟ ಬಂದಾಗ ದೇವ್ರು ಬರಕ್ಕಾಗಲ್ಲ ಅಂತ ಹೇಳಿ ಮನುಷ್ಯ ರೂಪದಲ್ಲಿ ಬರ್ತಾನೆ. ಇವತ್ ನಮ್ ಪಾಲಿಗೆ ನೀವೇ ದೇವ್ರು. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮೇಡಮ್, ಸುಮ್ಮನೆ ನೀವ್ ಏನೇನೋ ಹೇಳ್ತಿದ್ದೀರಾ. ಇಲ್ಲ ಭಾಗ್ಯ ಅವರೇ, ಸರಿಯಾಗಿ ಹೇಳ್ತಿದ್ದಾಳೆ ಇವಳು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ. ನೀವಿಲ್ಲ ಅಂದಿದ್ರೆ ನಮ್ಮ ಮಗಳ ಸ್ಥಿತಿ ಏನಾಗ್ತಿತ್ತೋ ಏನೋ. ಪುಟಿ, ಆಂಟಿಗೆ ಥ್ಯಾಂಕ್ ಯು ಹೇಳಮ್ಮ. ಏನ್ ಪುಟ? ಥ್ಯಾಂಕ್ಸ್ ಆಂಟಿ. ಇಟ್ಸ್ ಓಕೆ ಪುಟ. ಆದ್ರೆ ನೋಡು, ಇನ್ ಮುಂದೆ ಯಾವತ್ತೂ ಈ ತರ ಎಲ್ಲ ಏನ್ ಸಿಕ್ಕಿದ್ರೆ ಅದನ್ನ ಬಾಯಿಗೆ ಹಾಕೋಬಾರ್ದು, ಆಯ್ತಾ? ನೋಡು, ನೀನ್ ಈ ತರ ಮಾಡಿದ್ದಕ್ಕೆ ಅಪ್ಪ ಅಮ್ಮಂಗೆಲ್ಲ ಎಷ್ಟು ಟೆನ್ಷನ್ ಆಯ್ತಲ್ವಾ? ಓಕೆ ಆಂಟಿ, ಇನ್ ಮುಂದೆ ಈ ತರ ಮಾಡಲ್ಲ. ಥ್ಯಾಂಕ್ ಯು. ಸೊ ವೆಲ್ಕಮ್ ಪುಟ್ಟ. ಭಾಗ್ಯ ಅವರೇ, ನೀವಿವತ್ತು ಮಲ್ಟಿಪಲ್ ರೋಲ್ ಪ್ಲೇ ಮಾಡಿದ್ದೀರಾ. ಒಂದು ಆದಿ ಮತ್ತು ತಾಂಡವ್ ಅವರ ಬಿಸ್ನೆಸ್ ಸೇವಿಯರ್, ಆಮೇಲೆ ಸಖತ್ತಾಗಿ ಅಡುಗೆ ಮಾಡಿರೋ ಶೆಫು, ಆ್ಯಂಡ್ ಇವಾಗ ನಮ್ಮ ಮಗಳನ್ನ ಸೇವ್ ಮಾಡಿರೋ ಡಾಕ್ಟರ್. ಎಸ್ ಭಾಗ್ಯ, ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇದೆ. ಇವತ್ತು ನೀವು ಬಂದಿರೋದ್ರಿಂದ ಎಷ್ಟೆಲ್ಲ ಒಳ್ಳೇದಾಯ್ತು ನೋಡಿ. ಐ ಕಾಂಟ್ ಥ್ಯಾಂಕ್ ಯು ಎನಫ್. ಭಾಗ್ಯ, ನಿಮಿಷ ನೋಡಿ. ಎಮ್ಮೆ, ನಿನ್ ಹೇಳಿದೇನು, ನೀನ್ ಮಾಡ್ತಿರೋದೇನು? ನಾನೇನ್ ಮಾಡ್ದೆ? ಪಾಪ, ಏಯ್ ಇನ್ನೊಸೆಂಟ್ ತರ ನಾಟಕ ಮಾಡ್ಬೇಡ. ನಾನು ನಿನ್ಗೆ ಹೇಳಿದ್ದೆ ತಾನೆ, ನನ್ನ ಬ್ರದರ್ ಮಧ್ಯದಲ್ಲಿ ಬರಬೇಡ ಅಂತ. ಯಾಕೆ ಇಲ್ಲಿಗೆ ಬಂದೆ? ಫೈಲ್ ಬಿದ್ದಿತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಅಷ್ಟಕ್ಕೂ ನಾನು ಫೋನ್ ಮಾಡಿದಾಗ ತಾಳ್ಮೆಯಿಂದ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ರೆ ನಾನು ಇಲ್ಲಿ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನೀನ್ ಕೊಟ್ಟಿರ್ಲಿಲ್ಲ ಅಂದ್ರೆ ಏನ್ ಪ್ರಳಯ ಆಗ್ತಿರ್ಲಿಲ್ಲ. ಅಷ್ಟಕ್ಕ ಫೈಲ್ ಯಾಕೆ ತಗೊಂಡ್ ಬರಕ್ ಹೋದೆ ನೀನು? ಓ ಗಾಡ್, ನನ್ ತಪ್ಪನ್ನ ಪ್ರೂವ್ ಮಾಡೋದಕ್ಕಲ್ವಾ? ನೋಡು ಭಾಗ್ಯ, ನನ್ನ ಲೈಫ್ ನಲ್ಲಿ ಸಾಕಷ್ಟು ಆಟ ಆಡಿದ್ಯಾ. ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೂ ಬಂದು ಬಕ್ಕರ್ಸ್ಕೊಂಡು ಇದಕ್ಕೂ ಕಲ್ಲು ಹಾಕ್ಬೇಡ ಪ್ಲೀಸ್. ಅಲ್ಲ, ಕಲ್ಲು ಹಾಕುವಂತ ವಿಷಯ ನಾನೇನ್ ಮಾಡ್ದೆ? ನಿಮ್ಗೆ ಉಪಯೋಗ ಆಗ್ಲಿ ಅಂತಾನೆ ಮಾಡ್ದೆ. ಅದರ ಅವಶ್ಯಕತೆ ಇಲ್ಲ. ನೋಡು ಭಾಗ್ಯ, ನಿನಗೆ ಕನ್ನಡ ಬರತ್ತೆ ಅಂತ ಅನ್ಕೊಂಡಿದೀನಿ. ಸೊ ಕನ್ನಡದಲ್ಲೇ ಕ್ಲಿಯರ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊ. ನೀನ್ ಈ ತರ ಎಲ್ಲ ನಾಟಕ ಮಾಡಿ ನನ್ನ ತಪ್ಪಿತಸ್ಥ ಅಂತ ಪ್ರೂವ್ ಮಾಡೋದಕ್ಕೆ ತಾನೇ ಇದೆಲ್ಲ ಮಾಡ್ತಿರೋದು ನೀನು. ನೋಡು, ಆದಿ ಬ್ರದರ್ಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ. ನಿನ್ನಿಂದ ಅದು ಚೇಂಜ್ ಆಗ್ಬಾರ್ದು, ಅದಕ್ಕೆ ಬರ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ಬ್ರದರ್ ಮಧ್ಯೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಬರಬಾರ್ದು ನೀನು. ಅದೇನಾದ್ರೂ ಸರಿ, ನಿನ್ನ ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ಬೇರೆ ಬೇರೆ ನಾಟಕ ಮಾಡ್ಕೊಂಡು ಬಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಏನ್ ಮುಖ ನೋಡ್ತಿದ್ಯಾ? ತೊಲಗು ಇಲ್ಲಿಂದ. ಭಾಗ್ಯ ಅವ್ರು ನಡ್ಕೊಂಡೇ ಹೋಗ್ತಿದ್ದಾರೆ. ಭಾಗ್ಯ ಅವರೇ ಹೊರಟ್ರಾ? ಹಾ, ಹೊರಟೆ. ಯಾವ ಕಡೆ ಹೊರಟ್ರಿ? ಇನ್ಯಾವ ಕಡೆ? ಮನೆಗೆ. ನಡ್ಕೊಂಡೇ ಹೋಗ್ತಾ ಇದ್ದೀರಾ? ಯಾಕೆ? ಯಾಕೆ ಅಂದ್ರೆ ಇದ್ಯಾವ ತರ ಪ್ರಶ್ನೆ ಆದಿಯವ್ರೆ? ನಾನ್ ಯಾವಾಗ್ಲೂ ಹೀಗೆ ನಡ್ಕೊಂಡೇ ಹೋಗೋದು. ನೀವು ಯಾವಾಗ್ಲೂ ನಡ್ಕೊಂಡು ಹೋಗ್ಬೋದು, ಬಟ್ ಇವತ್ ಬೇಡ. ಇವತ್ ಬೇಡ ಅಂದ್ರೆ? ಅಂದ್ರೆ
ಎಮ್ಮೆಯಿಂದ ಎಷ್ಟು ದೂರ ಇರಬೇಕು ಅನ್ಕೋತೀನೋ ಅಷ್ಟೇ ಹತ್ರ ಬರ್ತಾಳೆ. ಡ್ಯಾಮ್ ಇಟ್. ಬ್ರದರ್, ನೀವು ಹೊರಟ್ರಾ? ಎಸ್ ಬ್ರದರ್, ಡನ್ ಫಾರ್ ದ ಡೇ. ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ, ಏನಾದ್ರೂ ಕೆಲಸ ಆಯ್ತಾ? ಇಲ್ಲ, ಹಾಗೇನೂ ಇಲ್ಲ. ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು. ಯಾ ಶೋ ಬ್ರದರ್, ಏನಾಗ್ಬೇಕಾಗಿತ್ತು? ಬ್ರದರ್, ನೀವು ಮನೆ ಕಡೆ ಹೊರಟಿದ್ದೀರಲ್ವಾ, ಹಾಗೆ ಆನ್ ದಿ ವೇ ಭಾಗ್ಯ ಅವ್ರನ್ನ ಡ್ರಾಪ್ ಮಾಡಬೇಕಾಗಿತ್ತು. ಆದಿಯವ್ರೆ, ಅದೆಲ್ಲ ಏನು ಬೇಡ, ನಾನು ನಡ್ಕೊಂಡೆ ಹೋಗ್ತೀನಿ. ಬೇಡ, ಅದೆಲ್ಲ ಏನು ಬೇಡ. ನೀವು ನಮ್ಮ ಸಹಾಯಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀರಾ, ನಾವು ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ಹೇಳಿ? ಆದಿಯವ್ರೆ ಪ್ಲೀಸ್ ಬೇಡ ಆದಿಯವ್ರೆ, ಸುಮ್ನೆ ಯಾಕೆ ನಿಮಗೆ ಕಷ್ಟ? ಇದ್ರಲ್ಲಿ ಕಷ್ಟ ಏನ್ ಬಂತು? ಬ್ರದರ್ ಹೋಗೋ ದಾರಿಲೇ ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಅಲ್ವಾ ಬ್ರದರ್? ಅಂದ್ರೆ ನಾನು ಮನೆಗೆ ಯೂಶಲಿ ಹಿಂಗೆ ಹೋಗ್ತಿದ್ದೆ, ಬಟ್ ಇವತ್ತು ನಾನು ಹಿಂಗ್ ಹೋಗ್ತಿಲ್ಲ, ಹಿಂಗ್ ಹೋಗ್ತಾ ಇದೀನಿ ಬ್ರದರ್. ಅದು ಬೇರೆ ಏನೋ ಒಂದು ಕೆಲಸ ಇದೆ, ಫ್ಲವರ್ ಶೋ ಇದೆ, ನೋಡ್ಕೊಂಡು ಹೋಗ್ತೀನಿ ಮನೆಗೆ ಆಮೇಲೆ. ಸೊ ತುಂಬಾ ಲೇಟ್ ಆಗ್ಬಿಡತ್ತೆ. ಹೌದಾ? ಹಾಗಾದ್ರೆ ಏನ್ ಮಾಡೋದು? ಆದಿಯವ್ರೆ ಏನು ಮಾಡೋದ್ ಬೇಡ, ಇಲ್ಲಿ ನೋಡಿ, ಇಲ್ಲಿ ರೋಡ್ ಎಂಡಿಗೆ ಹೋದ್ರೆ ಆಟೋ ಸಿಗುತ್ತೆ, ನಾನು ಆಟೋ ತಗೊಂಡು ಹೋಗ್ಬಿಡ್ತೀನಿ. ಅಯ್ಯೋ, ನೀವು ಆಟೋದಲ್ಲೆಲ್ಲ ಹೋಗೋದ್ ಬೇಡ. ಒಂದ್ ಕೆಲಸ ಮಾಡ್ತೀನಿ, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಆದಿಯವ್ರೆ ಅರ್ಥ ಮಾಡ್ಕೊಳ್ಳಿ, ನನ್ನ ಆಟೋ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಪ್ಲೀಸ್. ಭಾಗ್ಯ ಅವರೇ, ಹಾಗೆಲ್ಲ ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ. ನೀವ್ ಇವತ್ತು ನನಗೆ ಬ್ರದರ್ಗೆ ಎಷ್ಟು ದೊಡ್ಡ ಸಹಾಯ ಮಾಡಿದಿರ ಗೊತ್ತಾ? ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರದೇ ಹೋಗಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗ್ತಿತ್ತು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ. ಸೊ ಐ ಇನ್ಸಿಸ್ಟ್, ನೀವು ಬರ್ಲೇಬೇಕು. ಅದು ನೋಡಿ, ಅದು ಇಲ್ಲ ಇದು ಇಲ್ಲ, ಏನು ಮಾತಾಡೋ ಹಾಗಿಲ್ಲ, ನೀವು ಬರಬೇಕು ಅಷ್ಟೇ. ಬನ್ನಿ. ಭಾಗ್ಯ ಅವರೇ, ಏನ್ ಮೀನಮೇಶ ಎಣಿಸ್ತಾ ಇದ್ದೀರಾ? ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ, ಬನ್ನಿ. ಹಾ ಹಾಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಬಡ್ಕೊಂಡ್ ಸಾಯ್ತಾ ಇದ್ದೀನಿ. ನನ್ನ ಆದಿ ಬ್ರದರ್ ಮಧ್ಯದಲ್ಲಿ ಬರ್ಬೇಡ ಅಂತಂದ್ರೆ ಏನಾದ್ರೂ ಒಂದು ದಾರಿ ಹುಡ್ಕೊಂಡು ಬರ್ತಾನೆ ಇರ್ತಾಳೆ. ಎಲ್ಲಿ ನಮ್ಮಿಬ್ರ ಬಗ್ಗೆ ಹೇಳಿ ನನ್ನ ಒಂದು ದೊಡ್ಡ ವಿಲನ್ ಮಾಡ್ಬಿಡ್ತಾಳೋ ಅಂತ ಭಯ ನನ್ಗೆ.